ಇಟ್ ಈಸ್ ಆಲ್ರೆಡಿ ಲುಕಿಂಗ್ ಸೋ ಪ್ರಿಟಿ. ಇದ್ರ ಒಳಗಡೆ ನೀವು ಫುಲ್ ಅಕ್ಕಿ ತುಂಬಿಸ್ಬಿಟ್ಟು ಇದ್ರೊಳಗಡೆ ಡ್ರೈ ಫ್ರೂಟ್ಸ್, ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ನಾನು ಲಾಸ್ಟ್ ಟೈಮೇ ಹೇಳಿದ ಹಾಗೆ ಬೇರೆ ಸ್ಯಾರಿ ಸ್ಟೈಲ್ ಡ್ರೇಪಿಂಗ್ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ದೇವರಿಗೆ ನಾನು ಬೆಸ್ಟ್ ಕಾಂಬಿನೇಷನ್ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಯೂಶ್ವಲಿ ನೀವು ಸ್ಯಾರಿ ಕಲರ್ಸ್ ಚೂಸ್ ಮಾಡಬೇಕಾದ್ರೆ ಏನಂತಾರೆ ಬಾರ್ಡರ್ ಸ್ಯಾರೀಸ್ ತಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಲೈಟ್ಗೆ ಡಾರ್ಕ್ ಬಾರ್ಡರ್ ಇಲ್ಲ ಡಾರ್ಕ್ ಸ್ಯಾರಿಗೆ ಲೈಟ್ ಬಾರ್ಡರ್, ಸೊ ಆಗ ನಿಮಗೆ ಸ್ಯಾರಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತು ನಾನು ಚೂಸ್ ಮಾಡಿರೋ ಸ್ಯಾರಿ ಬಂದು ಮೆಂತ್ಯ ಆ್ಯಂಡ್ ಟೀಲ್ ಕಲರ್. ಇಟ್ ಈಸ್ ಆಲ್ರೆಡಿ ಲುಕಿಂಗ್ ಸೋ ಪ್ರಿಟಿ. ಆ್ಯಂಡ್ ಈ ಸ್ಯಾರಿ ನಾನು ಮೇಲೆ ಇರೋ ಬಿಂದಿಗೆ ಬಂದುಬಿಟ್ಟು ಲಾಸ್ಟ್ ಟೈಮ್ ಬರೀ ಒಂದು ಕಟ್ಟಿಗೆ ಕಟ್ಟಿದ್ದೆ. ನಾನು ರೀಸೆಂಟಾಗಿ ಇನ್ನೊಂದು ಸ್ಟೈಲ್ ನೋಡಿದೆ, ಅದು ಮುಂದೆನೂ ಇನ್ನೊಂದು ಕಟ್ಟಿಗೆ ಕಟ್ಬಿಟ್ಟು ಅದು ಮುಂದೆ ಈ ಭಾಗ ಬಂದುಬಿಟ್ಟು ಮೇಲೆ ಭಾಗ ಅನ್ನೋ ಥರ ಮಾಡ್ತಾರೆ. ಸೊ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಇನ್ನೊಂದೇನೆಂದರೆ, ಯೂಶ್ವಲ್ ಆಗಿ ನಾವು ಮೇನಾಗಿ ಕೂರಿಸ್ಬೇಕಾದ್ರೆ ಹೇಗೆ ಕೂರಿಸ್ತೀವಿ ಅನ್ನೋದು, ಏನೇನು ಹಾಕ್ತೀವಿ ದಿನಗೆ ಒಳಗಡೆ ಅಂತಲೂ ನಾನು ಹೇಳೋಣ ಅಂದ್ಕೊಂಡಿದ್ದೀನಿ. ಒಂದು ಮಣೆ ಮೇಲೆ ನಾವು ಒಂದು ರಂಗೋಲಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಅದರ ಮೇಲೆ ನಾವು ಅಕ್ಕಿನ ಸಾರಿಸ್ಬೇಕು. ಅದರ ಮೇಲೆ ಮತ್ತೆ ಬಿಂದಿಗೆ ಇಟ್ಬಿಟ್ಟು ಅಕ್ಕಿ ಬಂದುಬಿಟ್ಟು ಬಿಂದಿಗೆ ತುಂಬ ತುಂಬಿಸ್ಬಿಟ್ಟು 5 ಥರ ಡ್ರೈ ಫ್ರೂಟ್ಸು, ಅರಿಶಿನ ಕುಂಕುಮ ಮತ್ತು ಕಮಲದ ಬೀಜ ಬರುತ್ತಂತೆ, ಅದನ್ನು ಸಹ ಹಾಕಿಬಿಟ್ಟು ಇಡಬೇಕು. ಆ್ಯಂಡ್ ಮೇಲೆ ಬಿಂದಿಗೆಯಲ್ಲಿ ನೀವು ಫುಲ್ಲು ನೀರು ತುಂಬಿಸ್ಬಿಟ್ಟು ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಸಿಲ್ವರ್ ಕಾಯಿನ್ಸ್ ಹಾಕ್ಬೋದು. ಸಿಲ್ವರ್ ಇಲ್ಲ ಅಂದರೆ ನಾರ್ಮಲ್ 1 ರೂಪಿ 2 ರೂಪಿ ಕಾಯಿನ್ ಹಾಕಿದರೂ ನಡೆಯುತ್ತೆ. ಆ್ಯಂಡ್ ಇದರ ಮೇಲೆ ನೀವು ದೇವ್ರ ಮುಖವಾಡಕ್ಕೆ ಕಾಯಿ ಇಡಬೇಕಾದ್ರೆ ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅದನ್ನು ನೀವು ಫಸ್ಟ್ ಇಲ್ಲಿಟ್ಟ ಮೇಲೆ ಸುತ್ತ ನೀವು ಮಾವಿನೆಲೆ ಇಲ್ದಿದ್ರೆ ವಿಳೆದೆಲೆ ಬರುತ್ತಲ್ವಾ, ಅದನ್ನು ಹೀಗೆ ಇಟ್ಬಿಟ್ಟು ಅದ್ರ ಮೇಲೆ ನೀವು ಕಾಯಿ ಇಡಬೇಕು. ಕಾಯಿಗೆ ಮುಖವಾಡ ಕಟ್ಟಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಮೇನ್ ರಿಚುವಲ್ ಕಟ್ಟೋದು. ನಾನು ಬರೀ ನಿಮಗೆ ಸ್ಯಾರಿ ಡ್ರೇಪಿಂಗ್ ಹೇಗೆ ಅಂತ ತೋರಿಸ್ತೀನಿ ಸದ್ಯಕ್ಕೆ. ಓಕೆ, ಇಲ್ಲಿ ನಾವು 2 ಕೋಲ್ ತಗೊಂಡಿರೋದು, ಒಂದು ಮುಂದೆದು ಚಿಕ್ಕದು ಹಿಂದೆದು ದೊಡ್ಡದು. ಹಿಂದೆ ಕೋಲ್ಗೆ ನಾವು ಕೈ ಕಟ್ಟಬೇಕು ಹೀಗೆ. ಯೂಶ್ವಲಿ ನೀವು ಕೈ ಹೊಲ್ಕೊಳ್ಳಬಹುದು, ಬಟ್ ನಂಗೆ ಅಷ್ಟು ಟೈಮ್ ಇಲ್ಲ, ಹಾಗಾಗಿ ನಾನು ಕೈ ಕಟ್ಕೊಳ್ತೀನಿ ಈ ಸಾರಿನೂ. ಫಸ್ಟ್ ಕೈ ಕಟ್ಟೋಕ್ಕಿಂತ ಮುಂಚೆ ನಾವು ಬಿಂದಿಗೆಗೆ ಬ್ಲೌಸ್ ಪೀಸ್ ಸುತ್ಕೊಳ್ಳೋಣ. ಸ್ವಲ್ಪ ಟೈಟಾಗಿ ಹಿಡ್ದು ಹಾಕಿದರೆ ನೀಟಾಗಿ ಕೂರುತ್ತೆ. ಇದು ಒಳಗಡೆ ಮುಚ್ಚೋಗುತ್ತೆ, ಸೊ ಹಾಗಾಗಿ ನೀವು ಹೊರಗಡೆನೆ ಪಿನ್ನ ಹಾಕಿದ್ರು ನಡೆಯುತ್ತೆ. ಸೊ ಬ್ಲೌಸ್ ಪೀಸ್ ಸುತ್ತಾಯಿತು. ಈಗ ಮೇನ್ ಬ್ಲೌಸ್ ಪೀಸ್ನ ನಾವು ಕೈ ಇಟ್ಬಿಟ್ಟು ಸುತ್ತಬಿಟ್ಟು ಲಾಸ್ಟ್ ಟೈಮ್ ಥರನೇ ಕೈ ಅಟ್ಯಾಚ್ ಮಾಡುವ. ಈ ಸಾರಿ ಒಂದು ಕೈ ಬ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಉದ್ದ ಇದೆ, ಇನ್ನೂ ಒಂದು ಸ್ವಲ್ಪ ತುಂಡ ಇದೆ. ಸೊ ನಾವು ಸೀರೆ ಸೆರಗು ಯಾವ ಕಡೆ ಬರುತ್ತೆ ಆ ಕಡೆ ಸ್ವಲ್ಪ ತುಂಡ ಇಟ್ಟು ಯಾವ ಕಡೆ ಕಾಣುತ್ತೆ ಆ ಕಡೆ ಉದ್ದ ಇಡೋಣ. ದಿಸ್ ಇಸ್ ಅಪ್. ಈ ಎಕ್ಸ್ಟ್ರಾ ಏನಿರುತ್ತೆ ಅಲ್ವಾ, ಅದನ್ನು ಹಿಂಗೆ ಒಂದು ರೌಂಡ್ ಮಡ್ಚ್ಕೊಂಡು ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಸೇಮ್ ಗುಂಪಿನ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಇದು ಸೈಡ್ ಬರಬೇಕು ಅಂದರೆ ಸ್ವಲ್ಪ ಮುಂದೆ ತಿರುಗಿಸಿ ಹಾಕ್ಬೋದು. ಇದು ಕರೆಕ್ಟ್ ಇದೆ. ಈಗ ನಾವು ಅದನ್ನು ಬಿಂದಿಗೆಗೆ ಸುತ್ಕೊಳ್ಳೋಣ. ದಿಸ್ ಇಸ್ ಆರ್ ಫ್ರಂಟ್ ಪಾರ್ಟ್. ಫಸ್ಟು ಒಂದು ಕೈ ಇಲ್ಲಿ ಹಾಕಿ ಹಿಂದೆ ಒಂದು ಪಿನ್ ಹಾಕ್ಕೊಳ್ಳಿ, ಸೊ ದಟ್ ಇದು ಮೂವ್ ಆಗಬಾರ್ದು. ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಹಾಕ್ಕೊಳ್ಳಿ. ಆಮೇಲೆ ಈ ಬ್ಲೌಸ್ ಪೀಸ್ನ ಕೆಳಗಡೆಯಿಂದ ಸೈಡಿಗೆ ತಗೊಬನ್ನಿ. ಹಿಂದೆಯಿಂದ ತಗೊಂಡು ಇದನ್ನು ನಾವು ಮುಂದೆಗೆ ಹಾಕೋಬೇಕು. ಸೊ ಹೀಗೆ ಬರಬೇಕು ನಮಗೆ. ಸಿನ್ಸ್ ಇದು ಹೊಸ ಸೀರೆ ಆಗಿರೋದ್ರಿಂದ ಯೂಶ್ವಲಿ ಬ್ಲೌಸ್ ಯಾರೂ ಹೊಲಿಸಲ್ಲ. ಸಿನ್ಸ್ ಈ ಕಡೆ ಬಾರ್ಡರ್ ಇರೋದಕ್ಕೆ ಬ್ಲಾಕ್ಸ್ ಆಗಿ ನೀಟಾಗಿ ಕೂತಿದೆ. ಇದು ಬಾರ್ಡರ್ ಇಲ್ದಿರೋ ಕಾರಣ ಅದು ಸ್ವಲ್ಪ ಫ್ಲ್ಯಾಟ್ ಕೂತಿದೆ. ಆದರೂ ಪರವಾಗಿಲ್ಲ, ಏನಕ್ಕಂದರೆ ನಮ್ಮದು ಸೆರಗು ಈ ಕಡೆ ಬರುತ್ತೆ,
ಆವಾಗ ಈ ಕೈ ಪಾರ್ಟ್ ಏನಿದೆ ಅದು ಅಷ್ಟು ಕಾಣಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಈಗ ಸದ್ಯಕ್ಕೆ ಸ್ವಲ್ಪ ಲೂಸ್ ಇದೆ. ನಾವು ಸೀರೆ ಪೂರ ಉಡ್ಸಿದ ಮೇಲೆ ಬೇಕಿದ್ರೆ ನಾವು ಗುಂಪಿನ ಹಾಕ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಬೋದು. ಈಗ ಕೆಳಗಡೆ ಸ್ಯಾರಿ ಡ್ರೇಪಿಂಗ್ ಮಾಡೋಣ. ಇದು ನಮ್ಮ ಸೆರಗು. ಫಸ್ಟ್ ಸೆರಗು ಹಾಕ್ಕೊಂಬಿಡೋಣ. ನಾನು ಲಾಸ್ಟ್ ಟೈಮ್ ಹೇಳ್ದಾಗಲೇ ತುಂಬ ಚಿಕ್ಕ ಚಿಕ್ಕದು ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಕಾಣುತ್ತೆ. ಮೇನಾಗಿ ಇಲ್ಲೊಂದು ಪಿನ್ನ ಹಾಕ್ಕೊಳ್ಳಿ. ಹೀಗೆ ಕೆಳಗಡೆ ಹಿಡಿತಾ ಬನ್ನಿ. ಮೇಲೆತ್ತು. ಸೊ ಇದೇ ಥರ ಇನ್ನೊಬ್ರು ಹೆಲ್ಪ್ ಹಿಡಿದು ನೀವು ಪಿನ್ ಹಾಕ್ಕೋಬೋದು. ಇಲ್ದಿದ್ರೆ ನೀವು ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಏನಾದ್ರು ಆಬ್ಜೆಕ್ಟ್ ಇಟ್ಬಿಟ್ಟು ಪ್ಲೀಟ್ ಮಾಡೋದು, ಅದು ಸಹ ಮಾಡ್ಬೋದು. ಓಕೆ, ಇದು ಓಕೆ ಇದೆ. ಈಗ ಕೆಳಗಡೆ ಪಾರ್ಟ್ ಪ್ಲೀಟ್ ಮಾಡೋಣ. ನೀವು ಎಲ್ಲಿ ಪಿನ್ನ ಹಾಕಿರ್ತೀರ ಅಲ್ವಾ, ಒಂದು ಸ್ವಲ್ಪ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಪ್ಲೀಟ್ ಮಾಡೋದಕ್ಕೆ. ತುಂಬ ಚಿಕ್ಕ ಚಿಕ್ಕದಿಡಿ ಪ್ಲೀಟ್ಸ್. ಈ ಮಿಕ್ಕಿದ ಸ್ಯಾರಿ ಪೂರ ಇದೇ ಥರ ಪ್ಲೀಟ್ಸ್ ಬರಬೇಕು. ಸೊ ಇಷ್ಟು ಪ್ಲೀಟ್ಸ್ ಆಗಿದೆ. ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನನ್ನ ಹತ್ರ ಸದ್ಯಕ್ಕೆ ಬಟ್ಟೆ ಕ್ಲಿಪ್ ಇಲ್ಲ, ನಾನು ಹಾಗಾಗಿ ಪಿನ್ನಾಗೇ ಹಾಕ್ಕೊಳ್ತೀನಿ. ಫಸ್ಟ್ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಒಂದು ಪಿನ್ನ ಹಾಕ್ಕೊಳ್ತೀನಿ. ಅದೇ ಥರ ಕೆಳಗಡೆನೂ ಅರೇಂಜ್ ಮಾಡ್ಕೊಳ್ತೀನಿ. ಇದಕ್ಕೊಂದು ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಥರನೇ ಕೆಳಗಡೆನೂ ಅರೇಂಜ್ ಮಾಡ್ಕೊಳ್ತೀನಿ. ನಾವಿಲ್ಲೊಂದು ಪಿನ್ನ ಹಾಕ್ಕೊಳ್ಳೋಣ ಫಸ್ಟ್ ಸೈಡ್. ಓಕೆ, ಈಗ ನಮ್ಮದು ಪ್ಲೀಟಿಂಗ್ ಆಗಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಹೆಂಗೆ ಕೂರಿಸೋದು ನೋಡೋಣ. ಇವತ್ತು ನಾವು ಬಾರ್ಡರ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಈಕ್ವಲಾಗೆ ಕಟ್ಕೊಳ್ಳೋಣ, ಸೊ ದಟ್ ಬೇರೆ ಸ್ಟೈಲ್ ನೋಡ್ಬೋದು. ಇಲ್ಲ ನೀವು ಯೂಶ್ವಲಿ ಒಬ್ಬೊಬ್ಬರು ಹೇಗೆ ಮಾಡ್ತಾರೆ ಅಂದರೆ, ಈ ಸೀರೆ ಏನಿರುತ್ತೆ ಅಲ್ವಾ, ಅದನ್ನು ಉಲ್ಟಾಯಿಂದ ತೊಗೊಬಂದ್ಬಿಟ್ಟು ಇಲ್ಲಿ ಪಿನ್ನ ಹಾಕ್ಬಿಡ್ತಾರೆ. ಆವಾಗ ಇದು ಕೂಡ ಉದ್ದ ಕಾಣುತ್ತೆ ಆ್ಯಂಡ್ ಮೂವ್ ಕೂಡ ಆಗಲ್ಲ. ಇನ್ನು ಒಬ್ಬೊಬ್ಬರು ಇಲ್ಲೇ ಇಟ್ಬಿಟ್ಟು ಇಲ್ಲೇ ಪಿನ್ನ ಹಾಕ್ತಾರೆ. ಸೊ ನಾವು ಬಂದುಬಿಟ್ಟು ಈ ಕಡೆಯಿಂದ ತಂದುಬಿಟ್ಟು ಪಿನ್ನ ಹಾಕೋಣ. ಓಕೆ, ಈಗ ಈಕ್ವಲ್ ಆಗಿದೆ. ಇಲ್ಲಿ ಪಿನ್ನ ಹಾಕ್ಕೊಳ್ತಾರೆ. ಇದು ಬಂದು ಈಸಿಯೆಸ್ಟ್ ಮೆಥಡ್. ಇಲ್ಲ ನಿಮ್ಗೆ ಇವೆರಡು ಸೇರ್ತಿಲ್ಲ ಅಂದರೆ ಇದು ಒಂದು ಪಿನ್ನ ಹಾಕ್ಕೊಳ್ಳಿ ಆ್ಯಂಡ್ ಈ ಕಡೆ ಇನ್ನೊಂದು ಪಿನ್ನ ಹಾಕ್ಕೊಳ್ಳಿ. ಅದನ್ನು ಜಾಯಿಂಟ್ ಮಾಡಿ ಈ ಪಿನ್ದು ಹೋಲ್ಗೆನೇ ಹಾಕ್ಬೋದು, ಆವಾಗ ಅಷ್ಟು ಗ್ಯಾಪ್ ಅನಿಸಲ್ಲ. ಹೀಗೆ ಇದನ್ನು ಈಗ ಸ್ಪ್ರೆಡ್ ಮಾಡ್ತಾ ಬರಬೇಕು ನಾವು. ಬಿಂದಿಗೆ ನಾವೇನು ಹಾಕಿಲ್ವಲ್ಲ, ಅದಕ್ಕೆ ತುಂಬ ಅಲ್ಲಾಡ್ತದೆ. ಸಿನ್ಸ್ ನೀವು ಅಕ್ಕಿ ನೀರು ಎಲ್ಲ ತುಂಬಿಸೋದ್ರಿಂದ ಏನೂ ಅಳ್ಳಾಡೋದಿಲ್ಲ. ಇವತ್ತು ನಾವು ದರ್ಬಾರ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಕಾಲ ಮೇಲೆ ಕಾಲು ಹಾಕಿರೋದಕ್ಕೆ ನಾವು ಇಲ್ಲಿಂದ ತಗೊಳ್ತೀವಿ. ಇದು ಬಂದ್ಬಿಟ್ಟು ಹೀಗೆ ಬರಬೇಕು ನಮಗೆ. ಈ ಕಡೆಯಿಂದ ಇನ್ನೊಂದು ಬರುತ್ತೆ, ಅದು ಕಾಲು ಮೇಲೆ ಬರುತ್ತೆ. ಸೊ ಫಸ್ಟ್ ಒನ್ನಿಗೆ ನಾವು ಆದಷ್ಟು ಒಳಗೆ ಪುಷ್ ಮಾಡ್ತೀವಿ. ಸೊ ಇಟ್ ಶುಡ್ ಲುಕ್ ಲೈಕ್ ಅ ಲೆಗ್. ಇದರದ್ದು ಒಳಗಡೆ ಎತ್ಕೊಂಡು ಈ ಕಡೆಯಿಂದ ತಗೊಂಡು ಇದೇನಿದೆ ಅಲ್ವಾ, ಇದನ್ನು ಫ್ರಂಟ್ ಹಾಕ್ಕೊಳ್ತೀವಿ ಹೀಗೆ. ಸೊ ಆವಾಗ ಈ ಕಡೆ ಕೂಡ ನೀವು ಈ ಪ್ಲೀಟ್ಸ್ ಕಾಣಿಸ್ಬೋದು.
ಇಲ್ಲೊಂದು ಬರುತ್ತೆ. ಸೊ ಒಂದು ಕಾಲು ರೆಡಿ ಇದೆ ನಮ್ಮದು. ಇಲ್ಲಿ ಕೈ ಬರುತ್ತೆ ಆ್ಯಂಡ್ ಇಲ್ಲಿ ನೀವು ನೆರಿಗೆ ಸರಿ ಮಾಡ್ಕೊಳ್ಳಿ. ಆವಾಗ ಶೇಪ್ ಹೀಗೆ ಕೊರುತ್ತೆ. ಇಲ್ಲ ನಿಮಗೆ ನೆರಿಗೆ ಕಾಣಿಸ್ತಿಲ್ಲ ಸರಿಗೆ ಅಂದಾಗ ನೀವು ಇಲ್ಲಿ ಒಂದು ಗುಂಪಿನ ಸಹ ಹಾಕೋಬೋದು. ಈಗ ನೋಡಿದ್ರೆ ನಿಮಗೆ ನೆರಿಗೆ ಎಲ್ಲ ನೀಟಾಗಿ ಕಾಣ್ತಿದೆ. ಈಗ ನೆಕ್ಸ್ಟ್ ಬಂದು ಈ ಕಡೆ ಕಾಲು ಕೂರಿಸ್ಬೇಕು. ಸೊ ಈ ಕಡೆದು ಕೆಳಗೆ ಬರುತ್ತೆ, ಈ ಕಡೆಯಿಂದ ಇಲ್ಲೊಂದು ಪಿನ್ನ ಹಾಕೊಂಬಿಡಿ. ನಿಮ್ಗೇನಾದ್ರೂ ಲೂಸ್ ಆಗ್ತದೆ ಅನಿಸಿದ್ರೆ ಇದನ್ನು ಈ ಕಡೆಯಿಂದ ಈಗ ಹೀಗೆ ತಗೊಳ್ತೀವಿ. ಈ ಕಡೆ ಕಾಲು ಬಂದ್ಬಿಟ್ಟು ಹೀಗೆ ಬರಬೇಕು. ಹೀಗೆ ಬರಬೇಕು ಅಂದರೆ ಇದು ಹೀಗೆ ಬರುತ್ತೆ. ಈ ಥರ ಬರಬೇಕು ಅಂದರೆ ನಾವು ಇವೆರಡಕ್ಕೂ ಸೇರಿ ಒಂದು ಪಿನ್ನ ಹಾಕೋಬೇಕು. ಪಿನ್ನ ಇಲ್ಲ ಗುಂಪಿನ ಕೂಡ ನಡೆಯುತ್ತೆ. ಗುಂಪಿನ ಬಂದ್ಬಿಟ್ಟು ಎಷ್ಟು ಉದ್ದ ಇರಬೇಕಂದ್ರೆ ಇದಕ್ಕೂ ಚುಚ್ಚಿ ಇನ್ನೊಂದು ಕಾಲಿಗೆ ಸಹ ಹೋಗಬೇಕು. ಸೊ ಆ ಥರ ಚುಚ್ಚಬೇಕಾಗತ್ತೆ. ಅಷ್ಟು ದೊಡ್ಡದು ಇಲ್ಲ ಅಂದರೆ ಜಸ್ಟ್ ಒಂದು ಪಿನ್ನ ತಗೊಳ್ಳಿ. ಪಿನ್ನ ತಗೊಂಡು ಎಷ್ಟಾಗುತ್ತೋ ಅಷ್ಟು ಒಳಗೆ ತಳ್ಳಿ. ಟೈಟಾಗಿ ಕೂತಿದೆ, ಕಡೆ ಎಲ್ಲ ನೀಟಾಗಿ ಕೂತಿದೆ. ಈಗ ಈ ಕಡೆ ಕೂಡ ಅದೇ ಥರ ನೀಟಾಗಿ ಕೂರಿಸ್ಬೇಕು. ಈಗ ಎಲ್ಲೆಲ್ಲಿ ಕೂರಲ್ಲ ಅನಿಸುತ್ತೋ ಅಲ್ಲೆಲ್ಲ ಗುಂಪಿನ ಹಾಕೊಳ್ಳಿ. ಫ್ರಂಟ್ ಪಾರ್ಟ್ ಆಗಿದೆ. ಈಗ ಇದೇ ಪಲ್ಲುನ ಹಿಂದೆಯಿಂದ ತಗೊಂಡು ಬಂದು ಮುಂದೆ ಹಾಕೋಬೇಕು. ಇಲ್ಲಿ ಒಂದು ಪಿನ್ನ ಹಾಕೊಳ್ಳಿ. ಸೊ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿಂದ ಡಬಲ್ ಕಲರ್ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸಿನ್ಸ್ ಇಟ್ ಇಸ್ ಅ ಸಿಂಗಲ್ ಕಲರ್ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಬಾರ್ಡರ್ ಬಿಟ್ಟರೆ. ಈಗ ಇದನ್ನೆಲ್ಲ ನೀಟಾಗಿ ಎಳಿಬೇಕು. ಇಲ್ಲಿ ಕಾಲು ತುಂಬ ಜಾರ್ತೈತಂತ ಹೇಳಿ ಕೈಗೆ ಮತ್ತು ಕಾಲಿಗೆ ಸೇರಿ ಇಲ್ಲೊಂದು ಗುಂಪನ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಜ್ಯುವೆಲರಿ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೊಂಟದ ಬಂದಿ ಹಾಕಬೇಕು. ಸೊಂಟದ ಪಟ್ಟಿ ಆಯಿತು. ಈಗ ಒಂದೊಂದೇ ಜ್ಯುವೆಲರಿ ಹಾಕ್ತಾ ಬರೋಣ. ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಯಾವುದೇ ಜ್ಯುವೆಲರಿ ಆಗಲಿ ನೀವು ನೀಟಾಗಿ ಅರಿಶಿಣದ ನೀರಲ್ಲಿ ತೊಳೆದುಬಿಟ್ಟು ಆಮೇಲೆ ಹಾಕಿ. ದೇವಿ ಮುಖವಾಡಕ್ಕೆ ಕಾಯಿ ಕಟ್ಟಿದ್ದೀನಿ. ಇಯರಿಂಗ್ಸ್ ನೋಡಿದೆ, ನನಗೆ ಯಾವುದು ಅಷ್ಟು ಸೂಟ್ ಆಗ್ತಿಲ್ಲ ಅನಿಸ್ತು. ಸೊ ಹಾಗಾಗಿ ಬರೀ ಮೂಗ್ನದ್ದು ಹಾಕ್ತಿದ್ದೀನಿ. ಓ ಸೋ ಪ್ರಿಟಿ. ನೀವು ದೇವಿನ ಕೂರಿಸಿ ಆದಮೇಲೆ ಅರ್ಶಿಣದ ಬೋಟಿಂದು ತಾಳಿ ಕಟ್ಟಬೇಕು. ಯೂಶ್ವಲಿ ಒಬ್ಬೊಬ್ಬರು ತಾಳಿನೇ ಕಟ್ತಾರೆ. ನಮ್ಮ ಮನೇಲಿ ನಾವು ಅರ್ಶಿಣದ ಬೋಟ್ ಇದನ್ನು ಕಟ್ತೀವಿ. ಇವತ್ತು ದಿಸ್ ಇಸ್ ಮೈ ಲಕ್ಷ್ಮಿ. ಇನ್ನು ಜಡೆಬಿಳೆ ಒಂದು ಹಾಕ್ತಾ ಇದ್ದೀನಿ. ದಿಸ್ ವಾಸ್ ಮೈ ಲಕ್ಷ್ಮಿ. ಈ ದರ್ಬಾ ಸ್ಟೈಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಐ ವಿಲ್ ಟ್ರೈ ಟು ರಿಪ್ಲೈ. ಆ್ಯಂಡ್ ನೆಕ್ಸ್ಟ್ ನಾವು ಇನ್ನೊಂದು ಸ್ಟೈಲ್ ಟ್ರೈ ಮಾಡುವ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಮಾಡೋ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಕಿರೋ ಪಿನ್ಸ್ ಎಲ್ಲ ತೆಗೀರಿ.
ಈಗ ಕಾಲು ಬಂದ್ಬಿಟ್ಟು ನಾವು ಹೀಗಿಡ್ತೀವಿ, ಕ್ರಾಸ್ ಆಗಿ ಕೂಡ ಇಡ್ಬೋದು. ಸ್ವಲ್ಪ ಈ ಸಪೋರ್ಟ್ ತಗೊಳ್ಳಿ, ಹೀಗಿಡೋ ಥರ. ಆವಾಗ ನಿಮ್ಮದು ಪ್ಲೀಟ್ಸ್ ಬಂದ್ಬಿಟ್ಟು ನೀಟಾಗಿ ಕಾಣುತ್ತೆ ಕಾಲಿಗೆ. ಮತ್ತು ಇಲ್ಲಿರೋದಕ್ಕೆ ನೀವು ಪಿನ್ ಚುಚ್ಕೋಬೇಕಾಗತ್ತೆ. ಸೊ ಯೂಶ್ವಲಿ ಪಿನ್ ಕಾಣಬಾರ್ದು ಅಂದರೆ ಏನಾದರೂ ಸ್ವಲ್ಪ ಇನ್ನೂ ದೊಡ್ಡ ಜ್ಯುವೆಲರಿ ಹಾಕ್ತೀರಾ, ಇಲ್ದಿದ್ರೆ ಬೇರೆ ಏನಾದರೂ ಕವರ್ ಮಾಡೋ ಥರ ನೋಡಿ. ಎಕ್ಸಾಂಪಲ್ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಈ ಸ್ಟೈಲ್ ಕೂರಿಸೋದ್ರಿಂದ ನಿಮ್ಮ ಜ್ಯುವೆಲರಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ ಸ್ಟೈಲಲ್ಲಿ ಸ್ವಲ್ಪ ಜ್ಯುವೆಲರಿ ಮುಚ್ಚೋಗ್ತಿತ್ತು. ಇದು ಬಂದು ನನ್ನ ಸೆಕೆಂಡ್ ಸ್ಟೈಲ್. ಇನ್ನೊಂದು ಮದುವಣಗಿತ್ತಿಗೆ ಪೋಸ್ ಅಂತಲೂ ಇದೆ. ಅದಕ್ಕೆ ನೀವು ಈ ಒಂದು ಕಾಲನ್ನ ಫುಲ್ ಬೆಂಡ್ ಮಾಡಿಬಿಟ್ಟು ಕಟ್ಟಬೇಕಾಗತ್ತೆ ಹೀಗೆ. ಆ್ಯಂಡ್ ಈ ಕಾಲನ್ನ ಇದ್ರ ಮೇಲೆ ಇಡಬೇಕಾಗತ್ತೆ. ಈ ಕೈ ಎರಡೂ ಜೋಡಿಸ್ಬೇಕಾಗತ್ತೆ ಹೀಗೆ. ಅದು ಬಂದು ಒಂದು ಪೋಸ್. ಬಟ್ ನನ್ನ ಕೈ ಕಾಲು ಬಂದ್ಬಿಟ್ಟು ತುಂಬ ಸ್ಟಿಫ್ ಇದೆ, ಬೆಂಡ್ ಮಾಡೋದು ಕಷ್ಟ. ಸೊ ಹಾಗಾಗಿ ನಾನು ಬೆಂಡ್ ಮಾಡ್ತಿಲ್ಲ. ಬಟ್ ಆ ಪೋಸ್ ಕೂಡ ನಿಮ್ಮ ಕೈ ಕಾಲು ತುಂಬ ಬೆಂಡ್ ಮಾಡೋಕ್ಕೆ ಈಸಿ ಅಂದರೆ ಅದು ಕೂಡ ನೀವು ಮಾಡ್ಬೋದು. ನಾನು ಟ್ರೈ ಮಾಡಿದೆ ಬೆಂಡ್ ಮಾಡೋಕ್ಕೆ, ಬಟ್ ಆಗಲಿಲ್ಲ. ಸೊ ಲೆಟ್ಸ್ ಸ್ಟಾಪ್ ಇಟ್ ಹಿಯರ್. ಆ್ಯಂಡ್ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.